ಹಾಯ್, ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್ ಕನ್ನಡತಿಯ ಕಥಾಸುದೆ. ಇದು ಹೊಸ ಕತೆ. ಹೃದಯ ಬಡಿತ ಇದು ನಿಂದೇನೆ. ಮುಂಜಾನೆ 6 ಗಂಟೆ. ಅದೊಂದು ನಗರದ ಪ್ರತಿಷ್ಠಿತ ಬಡಾವಣೆ. ಅಲ್ಲೊಂದು ಅರಮನೆಯಂತಹ ಮನೆ. ಆ ಮನೆಯಲ್ಲಿ ಅದಾಗಲೇ ಎಲ್ಲ ಹೆಣ್ಣು ಮಕ್ಕಳು ಎದ್ದು ಅವರವರ ಕೆಲಸದಲ್ಲಿ ತೊಡಗಿದ್ದಾರೆ. ಬಾಗಿಲಲ್ಲಿ ರಂಗೋಲಿ ಬಿಡಿಸುವವರು ಒಬ್ಬರಾದರೆ ಅದಕ್ಕೆ ಬಣ್ಣ ತುಂಬುವವರು ಇನ್ನೊಬ್ಬರು. ಅಡುಗೆ ಮನೆಯಲ್ಲಿ ತರಕಾರಿ ಹೆಚ್ಚುವವರೊಬ್ಬರಾದರೆ ಒಗ್ಗರಣೆ ಹಾಕುವರೊಬ್ಬರು. ಒಟ್ಟಾರೆ ಹೆಣ್ಣು ಮಕ್ಕಳಿಂದ ಮನೆ ಜಗಮಗಿಸುತ್ತಿತ್ತು. ಮನೆಯ ಮಕ್ಕಳಲ್ಲಿ ಕೆಲವರು ಎದ್ದು ಜಿಮ್ ಮಾಡುತ್ತಿದ್ದರೆ ಇನ್ನೂ ಕೆಲವರಿಗೆ ಸೂರ್ಯ ರಜೆ ಹಾಕಿದ್ದಾನೆ. ಗಂಡಸರೆಲ್ಲ ಒಟ್ಟಾಗಿ ಜಾಗಿಂಗ್ ಹೋಗಿದ್ದಾರೆ. ಅವರು ಬರುವ ಸೂಚನೆ ಸಿಕ್ಕಾಗ ಮಾತ್ರ ಮಕ್ಕಳು ಎದ್ದು ಬರುವುದು. ಅದರಲ್ಲೂ ಮನೆಯ ಹಿರಿಯರಂತೂ ಗಾರ್ಡನಲ್ಲಿ ಪೇಪರ್ ಹಿಡಿದು ಕುಳಿತರೆ ಹೇಳುವುದು ತಮ್ಮ ಮುದ್ದಿನ ಮೊಮ್ಮಗಳು ಬಂದು ಮುತ್ತು ಕೊಟ್ಟಾಗ. ಅಕ್ಕ, ಅವಳನ್ನು ಹಾಗೆ ಬಿಟ್ಟರೆ ಸಂಜೆ ಚಂದ್ರ ಹುಟ್ಟಿದ ಮೇಲೆ ಎದ್ದು ಬರ್ತಾಳೆ. ನಾನಾದರೂ ಎಬ್ಬಿಸೋಣ ಅಂದರೆ ನೀವೋ ನನ್ನ ಬಾಯನ್ನೇ ಮುಚ್ಚಿಸುತ್ತೀರಿ. ಬರುತ್ತಾ ಅವಳೇನು ಚಿಕ್ಕವಳಲ್ಲ, ಅದಾಗಲೇ 20 ದಾಟಿದೆ. ಒಗ್ಗರಣೆ ಹಾಕುತ್ತಾ ತಮ್ಮ ಅಕ್ಕನಿಗೆ ಹೇಳುತ್ತಿದ್ದರು ಧರಣಿ. ಇರಲಿ ಬಿಡು ಧರಣಿ, ನಮ್ಮ ಮನೆಯಲ್ಲಿ ಇರೋದು ಅವಳೊಬ್ಬಳೇ ರಾಜಕುಮಾರಿ ಅಲ್ವಾ? ಅದಲ್ಲದೆ ಸತಿಯವರ ಮುದ್ದಿನ ಕೂಸು. ಇನ್ನೇನು ಅವರು ಬರುವ ಹೊತ್ತಾಯಿತು ಎಂದು ತಮ್ಮ ಕೆಲಸದಲ್ಲಿ ತೊಡಗಿದರು ಸುಧಾ. ಏನು ಪೂರ್ಣಿ, ಇನ್ನೂ ನಿನ್ನ ಕೆಲಸ ಮುಗಿಯಲಿಲ್ಲವಾ? ಹೋಗಿ ಅವಳನ್ನು ಎಬ್ಬಿಸು. ಅವಳ ತಾತ ಓದಿರೋ ಪೇಪರ್ನೇ ಓದ್ತಾ ಕೂತಿದ್ದಾರೆ. ಇನ್ನೇನು ನಿನ್ನೆ ಪೇಪರ್ ಮತ್ತೆ ಓದ್ತಾರೇನೋ? ತಮ್ಮ ಮಗಳಿಗೆ ಆದೇಶ ಬಿಟ್ಟರು ಅನ್ನಪೂರ್ಣ. ಸರಿಯಮ್ಮ ಎಂದು ಸೊಸೆಯ ರೂಮಿನತ್ತ ಹೆಜ್ಜೆ ಹಾಕಿದರು. ವಿಶಾಲವಾದ ಕೊಠಡಿ. 4 ಜನ ಒಟ್ಟಿಗೆ ಮಲಗುವಷ್ಟು ದೊಡ್ಡ ಬೆಡ್. ಅಚ್ಚ ಬಿಳಿ ಬಣ್ಣದ ಗೋಡೆಗಳ ತುಂಬ ತನ್ನ ಹಾಗೂ ಮನೆಯವರ ಫೋಟೋ. ಅವಳ ಎದುರಲ್ಲಿ ತನ್ನ ಹಾಗೂ ತನ್ನ ಪ್ರೀತಿಯ ಅಣ್ಣನ ದೊಡ್ಡ ಫೋಟೋ. ಬೆಡ್ ಪಕ್ಕದಲ್ಲಿ ದೊಡ್ಡ ಕಿಟಕಿಯ ಸುತ್ತ ಚಂದದ ಬಳ್ಳಿ. ಬಾಲ್ಕನಿಯಲ್ಲಿ ಚಿಕ್ಕ ಚಿಕ್ಕ ಗಿಡಗಳ ಪಾಟ್ಸ್. ಚಾರು ಮೆಲ್ಲಗೆ ಅಡಿ ಇಡುತ್ತಾ ಬಂದರು ಪೂರ್ಣಿಮಾ. ಏನೊಂದು ಉತ್ತರಿಸದೆ ಮಗ್ಗಲು ಬದಲಿಸಿದಳು. ನೋಡಮ್ಮ, ಇಲ್ಲಿ ತಾತ ಕಾಯ್ತಾ ಇದ್ದಾರೆ. ನೀನು ಬರದೆ ಹೋದರೆ ಆ ಬಿಸಿಲಿನಲ್ಲೇ ಕೂತಿರ್ತಾರೆ. ಬೇಗ ಹೇಳು. ಮೆಲ್ಲಗೆ ಬೆಡ್ಶೀಟ್ ಎಳೆದು ಹೇಳಿದರು. ಇನ್ನೊಂದು 5 ಮಿನಿಟ್ಸ್ ಪೂರಿ ಬಂದೆ ಎಂದು ಮತ್ತೆ ಮುಸುಕು ಎಳೆದುಕೊಂಡಳು. ಟೈಮ್ ನೋಡು, ಆಗಲೇ 8 ಗಂಟೆ ಎಂದರು. ಏನೊಂದು ಮಾತನಾಡಲಿಲ್ಲ. ಇನ್ನೇನು ನಿಮ್ಮಪ್ಪ ಬಂದು ಬಿಡ್ತಾರೆ ನೋಡು ಎಂದ ತಕ್ಷಣ ಎದ್ದು ಕುಳಿತವಳು, ಅತ್ತೆ ಇನ್ನು 7:59, 8 ಗಂಟೆ ಅಂತ ಸುಳ್ಳು ಹೇಳ್ತೀರಾ ಎಂದು ತನ್ನಣ್ಣನ ಫೋಟೋ ನೋಡಿ ಕುಳಿತವಳು, ಅಣ್ಣನೂ ಬಂದನಾ ಎಂದಳು. ಇಲ್ಲ ಕಣೆ, ಇವತ್ತು ಪ್ರಾಕ್ಟಿಕಲ್ ಕ್ಲಾಸ್ ಇದೆ ಅಂತ ಬೇಗ ಹೋದ. ನೀನು ಮಲಗಿದ್ದೆ ಎಂದು ನಮಗಷ್ಟೇ ಹೇಳಿ ಹೋದ ಎಂದದ್ದೇ ತಡ. ಅವಳ ಕೋಪ 100ಕ್ಕೇರಿತು. ನನ್ನ ನೋಡದೆ ಹೇಗೆ ಹೋದ? ನೀನ್ಯಾಕೆ ಅವನನ್ನು ಬಿಟ್ಟದ್ದು? ಹೋಗಿ ನಾನು ಯಾರನ್ನು ಮಾತನಾಡಿಸಲ್ಲ ಎಂದು ಮೂತಿ ಉಬ್ಬಿಸಿ ಬಾತ್ರೂಮ್ಗೆ ನಡೆದಳು. ಒಬ್ಬ ಅಷ್ಟೇ ಕಣೆ ಹೋಗಿರೋದು, ಇನ್ನೊಬ್ಬ ಇದ್ದಾನೆ ಎಂದು ನಗುತ್ತಾ ಕೆಳಗೆ ನಡೆದರು. ಎದ್ದಳ ಅವಳು? ತಿಂಡಿಯನ್ನೆಲ್ಲ ಟೇಬಲ್ ಮೇಲೆ ಜೋಡಿಸುತ್ತಾ ಕೇಳಿದರು ಧರಣಿ. ಆ ಹದ್ದಿಗೆ ಆದರೆ ಕೋಪ ನೆತ್ತಿಗೇರಿದೆ ಅಣ್ಣ ಹೇಳದೆ ಹೋಗಿದ್ದಕ್ಕೆ ಎಂದು ನಗುತ್ತಾ ಕುಳಿತರು. ಅವನೇ ಬರಬೇಕು ಇನ್ನು ಇವಳನ್ನು ಸಮಾಧಾನ ಮಾಡಲು ಎಂದು ನಕ್ಕರು ಸುಧಾ. ಏನು ಹೆಣ್ಣು ಮಕ್ಕಳ ಸಾಮ್ರಾಜ್ಯದಲ್ಲಿ ಏನೋ ಗಹನವಾದ ಚರ್ಚೆ ನಡೆಯುತ್ತಿದೆ ಮನೆಯವರನ್ನು ಕಾಡುತ್ತಲೇ ಒಳಗೆ ಅಡಿ ಇಟ್ಟರು ಸತೀಶ್ ಚಂದ್ರ. ನಿಮ್ಮ ಮುದ್ದಿನ ಮಗಳು ಇನ್ನೂ ಮಲಗಿದ್ದಾಳೆ. ಅವಳ ಮುದ್ದಿನ ಅಣ್ಣ ಹೇಳದೆ ಹೋಗಿದ್ದಕ್ಕೆ ಕೋಪ ಬಂದಿದೆ ನಗುತ್ತಾ ನುಡಿದರು ಸುಧಾ. ನಿಧಾನ ಹೇಳು ಸುಧಾ, ಅವರಪ್ಪ ಹಿಂದೆಯೇ ಇದ್ದಾನೆ ಎಂದು ತಾವು ನುಡಿದು ರೆಡಿಯಾಗಲು ಹೋದರು. ನಾನಾಗಲೇ ಕೇಳಿ ಆಯಿತು ಅತ್ತಿಗೆ, ನಿಮ್ಮೆಲ್ಲರ ಮುದ್ದು ಅತಿಯಾಗಿದೆ ಅವಳಿಗೆ, ಬರಲಿ ಅವಳು ಎಂದು ತಾವು ತಯಾರಾಗಲು ಹೋದರು ಯತೀಶ್ ಚಂದ್ರ. ಇವಾಗ ಬರ್ತಾಳೆ ನೋಡಿ ನಿಮ್ಮ ರಾಜ್ಕುಮಾರಿ ನುಡಿದು ನಡೆದರು ಸಾಗರ್. ಏನು ಎಲ್ಲ ನನ್ನ ಮೇಲೆ ಕಂಪ್ಲೇಂಟ್ ಮಾಡ್ತಿದ್ದೀರಾ ಎಂದ ದನಿಗೆ ಎಲ್ಲ ಮೆಟ್ಟಿಲ ನೋಡಲು ಧರೆಗಿಳಿದು ಬರುತ್ತಿದ್ದಳು ಚತುರ್ವಿ, ನಮ್ಮ ಕಥಾನಾಯಕಿ. ಅಪರೂಪಕ್ಕೆ ಉದ್ದದ ಗುಲಾಬಿ ಬಣ್ಣದ ಚೂಡಿದಾರ ತೊಟ್ಟು ಅದಕ್ಕೆ ತಕ್ಕಂತೆ ತುಸು ಮೇಕಪ್ ಬಳಿದುಕೊಂಡು ಕಿವಿಗೆ ಪುಟ್ಟ ಓಲೆ ಹಾಕಿ ಕೂದಲುಗಳನ್ನು ಗಾಳಿಗೆ ಬಿಟ್ಟಿದ್ದವಳ ನೋಡುತ್ತಾ ನಿಂತರು ಮನೆಯ ಹೆಂಗಳೆಯರು. ಏನೇ ಇವತ್ತು ಹುಡುಗಿಯಾಗಿದೆಯಾ? ಮಾತನಾಡುತ್ತಲೇ ದೃಷ್ಟಿ ತೆಗೆದರು ಅಜ್ಜಿ ಅನ್ನಪೂರ್ಣ. ಅವರನ್ನು ದಾಟಿ ಗಾರ್ಡನ್ಗೆ ಹೋಗಿ ತಾತನ ಕೊರಳಿಗೆ ಜೋತು ಬಿದ್ದವಳು
ಕೆನ್ನೆಗೊಂದು ಮುತ್ತು ಕೊಟ್ಟು, ಗುಡ್ ಮಾರ್ನಿಂಗ್ ಸದು ಎಂದು ಅವರ ಕನ್ನಡಕ ತೆಗೆದು ಪೇಪರ್ ಮಡಚಿದಳು. ಗುಡ್ ಮಾರ್ನಿಂಗ್ ಚಾರು ಎಂದವರು ನಗುತ್ತಾ ಒಳಗೆ ಬಂದರು. ನೀವೋ, ನಿಮ್ಮ ಮೊಮ್ಮಗಳೋ ಎಂದು ತಟ್ಟೆಗೆ ತಿಂಡಿ ಹಾಕಲು ಬಂದರು ಪೂರ್ಣಿಮಾ. ಟೇಬಲ್ ತುಂಬ ಬಗೆ ಬಗೆಯ ತಿಂಡಿಗಳು, ತಮಗೆ ಬೇಕಾದದ್ದನ್ನು ಬಡಿಸಿಕೊಂಡಳು. ನಮ್ಮಿಷ್ಟ, ನೀವ್ಯಾರು ನನ್ನ ಮಾತನಾಡಿಸಬೇಡಿ ಎಂದು ತಿಂಡಿಗೆ ಕುಳಿತಳು. ಯಾಕೆ ಚೂಟಿ, ಅಳ್ತಿದೀಯಾ? ಚಾರು ತಲೆಗೊಂದು ಮುಟಕಿ ಪಕ್ಕ ಕುಳಿತ ಚಿರಾಯು. ಹೋಗೋ, ನನ್ನ ಮಾತನಾಡಿಸಬೇಡ ಎಂದು ತಿಂಡಿ ಬಾಯಲ್ಲಿಟ್ಟುಕೊಂಡಳು. ಯಾಕೆ, ಏನಾಯ್ತೆ ಎಂದವನೂ ತಿಂಡಿ ತಿನ್ನುವಾಗ, ನಿಮ್ಮಣ್ಣ ಅವಳನ್ನು ನೋಡಿದರೆ ಹೋಗಿದ್ದಾನೆ ಅಂತ ಈ ಪಾಟಿ ರಂಪಾಟ ಎಂದು ಅವರಿಬ್ಬರ ಬಾಕ್ಸ್ ರೆಡಿ ಮಾಡಿದರು ಧರಣಿ. ಓ, ಹಾಗಾದರೆ ಈ ಫೈರ್ ಇಂಜಿನ್ ಬರಬೇಕನೋ ಎಂದವನ ಬಾಯಿಗೆ ಮೆಣಸಿನಕಾಯಿ ತುರುಕಿ ಸುಮ್ಮನಿರಿಸಿದಳು. ಏನು ಊಟ ಬಿಟ್ಟು ತಮಾಷೆ ಮಾಡೋದು ಕಂಚಿನ ಕಂಠದಿ ಧ್ವನಿ ಬಂದೊಡನೆ ಸುಮ್ಮನೆ ತಿಂಡಿ ಮುಗಿಸಿದಳು ಚಾರು. ಅವರು ಇರುವವರೆಗೂ ಒಂದೇ ಅಕ್ಷರ ಆಚೆ ಬರಲಿಲ್ಲ ಅವಳ ಬಾಯಿಂದ. ಅವರು ತಿಂಡಿ ಮುಗಿಸುವ ಮುನ್ನ ಫ್ಯಾಮಿಲಿ ಪರಿಚಯ ಮಾಡಿಕೊಳ್ಳೋಣ ಬನ್ನಿ. ಇದು ಸೂರ್ಯವಂಶ ಫ್ಯಾಮಿಲಿ. ಮನೆಯ ಹಿರಿಯರು ಸದಾನಂದ್ ಸೂರ್ಯವಂಶಿ, ಮಡದಿ ಅನ್ನಪೂರ್ಣ. ಇವರ ಮೊದಲ ಮಗ ಸತೀಶ್ ಚಂದ್ರ ಸೂರ್ಯವಂಶಿ, ಬ್ಯಾಂಕ್ ಮ್ಯಾನೇಜರ್. ಮಡದಿ ಸುಧಾ. ಇವರ ಸುಪುತ್ರ ರಿಷ್ಯಂತ್, ನಗರದ ಪ್ರತಿಷ್ಠಿತ ಮೆಡಿಕಲ್ ಕಾಲೇಜ್ ಒಂದರಲ್ಲಿ ಲೆಕ್ಚರ್. ನಮ್ಮ ಚಾರುವಿನ ಪ್ರೀತಿಯ ಅಣ್ಣ. ಎರಡನೆಯವರು ಯತೀಶ್ ಚಂದ್ರ ಸೂರ್ಯವಂಶಿ, ಕಮಿಷನರ್. ಇವರೆಂದರೆ ಒಂದು ಗತ್ತಿದೆ. ಅದಕ್ಕೇನೆ ಚಾರು ಮನೆಯಲ್ಲಿ ಇವರೊಬ್ಬರಿಗೆ ಹೆದರೋದು. ಮಡದಿ ಧರಣಿ. ಇವರ ಸುಪುತ್ರ ಚಿರಾಯು, ವೃತ್ತಿಯಲ್ಲಿ ಲಾಯರ್. ಇವನಿಗೂ ಚಾರುವಿಗೂ ಕಿತ್ತಾಡೋದೇ ಕೆಲಸ. ಸುಪುತ್ರಿ ಮನೆಯ ಮುದ್ದಿನ ಮಗಳು ಚತುರ್ವಿ, ಈಗ MBA ಓದುತ್ತಿದ್ದಾಳೆ. ಮೂರನೆಯವರು ಪೂರ್ಣಿಮಾ, ಪತಿ ಸಾಗರ್, ಬಿಸ್ನೆಸ್ ಒಂದನ್ನು ನಡೆಸುತ್ತಿದ್ದಾರೆ. ಮಗ ಅಚ್ಯುತ್, ಇವನೂ ನಮ್ಮ ಚಾರು ಕ್ಲಾಸ್ಮೇಟ್. ಮಾತೇನೋ ಆಡ್ತಾನೆ, ಆದರೆ ಚಾರು ಕೈಯಲ್ಲಿ ಸಿಕ್ಕು ನರಳುವ ಪಾಪ. ಇದಿಷ್ಟು ಹೀರೋಯಿನ್ ಫ್ಯಾಮಿಲಿ ಪರಿಚಯ. ಯತೀಶ್ ಚಂದ್ರ ಅವರು ತಮ್ಮ ಕೆಲಸಕ್ಕೆ ತಯಾರಾಗಲು ಹೋದರು. ಮತ್ತೆ ಶುರುವಾಯಿತು ಚಾರುವಿನ ಕಾರುಬಾರು. ತಿಂಡಿ ಮುಗಿಸಿ ಹಾಲ್ನಲ್ಲಿ ಕುಳಿತಿದ್ದವರ ಕಡೆಗೆ ಬಂದಳು. ಏನು ಪೂರಿ, ನೀನು ಸಾಗು ಬಿಟ್ಟು ಇರೋದೇ ಇಲ್ವಾ? ಯಾವಾಗಲೂ ಜೊತೆಗೇ ಇರ್ತೀರಾ ಎಂದು ತನ್ನತ್ತೆ ಮಾವನ ನಡುವೆ ಕುಳಿತುಕೊಂಡಳು ಚತುರ್ವಿ. ನಿಂಗೂ ಒಂದು ಹುಡುಗನ್ನ ಗಂಟು ಹಾಕಿದರೆ ಆಯಿತು ಬಿಡು, ಅದ್ಯಾಕೆ ಹೊಟ್ಟೆ ಹುರ್ಕೋತೀಯ ಎಂದು ಅವಳ ತಲೆ ಮೇಲೆ ಮೊಟಕಿ ಅವಳ ಪಕ್ಕವೇ ಆಸೀನವಾದ ಅಚ್ಯುತ್. ಹೋಗೋಲೋ, ಮೊದಲು ನಿನ್ನ ಮದುವೆ. ನಾನು ಮದುವೆ ಆಗೋದಾದರೆ ಹ್ಯಾಂಡ್ಸಮ್ ಹುಡುಗನನ್ನೇ ಆಗೋದು. ಅದರಲ್ಲೂ ನನಗೆ ಸದಾ ಟೈಮ್ ಕೊಡೋ ಹುಡುಗನೇ ಆಗಬೇಕು ನೋಡು ಎಂದವಳು ಅದಾಗಲೇ ತನ್ನ ಕನಸಿನ ಲೋಕದಲ್ಲಿದ್ದಳು. ಹಾಗಾದರೆ ಪೊಲೀಸ್ ಓಕೆನಾ? ಅಡುಗೆ ಮನೆಯಿಂದ ಕೂಗಿದರು ಸುಧಾ. ಅಯ್ಯೋ ಇಲ್ಲ ದೊಡ್ಡಮ್ಮ, ಅದು ಸಾಧ್ಯವೇ ಇಲ್ಲ. ನಾನೇನು ದಡ್ಡಿನ? ನಮ್ಮ ಕಮಿಷನರ್ ಯತೀಶ್ ಚಂದ್ರ ಅವರನ್ನು ನೋಡಿದ ಮೇಲೂ ಪೊಲೀಸ್ ಮದುವೆ ಆಗೋಕೆ ಹೆಂಡತಿಗೆ ಟೈಮ್ ಕೊಡಲ್ಲ ಎಂದವಳು ತನ್ನೆದುರು ಕನ್ನಡಿಯಲ್ಲಿ ಕಂಡ ತನ್ನಪ್ಪನ ನೋಡಿದ್ದೆ. ಬಾಯಿಸದು, ನಾನು ಹೋಗಿ ಬರ್ತೀನಿ, ಬಾರೋ ಅಚ್ಚು ಹೋಗೋಣ ಎಂದು ತನ್ನ ತಾತನ ಕೆನ್ನೆಗೊಂದು ಸಿಹಿಯ ಮುತ್ತಿಟ್ಟು ಮನೆಯವರೆಲ್ಲರ ಕೆನ್ನೆಗೆ ಕಾಣಿಕೆ ನೀಡಿ ಓಡಿದಳು. ಅವಳ ಚೆಹರೆ ಕಂಡವರೆಲ್ಲರ ಮೊಗದಲ್ಲಿ ಮಾಸದ ತಿಳಿನಗು. ಗುಡ್ ಮಾರ್ನಿಂಗ್ ಸರ್ ಎಂದು ಕಮಿಷನರ್ ಯತೀಶ್ ಚಂದ್ರ ಅವರ ಎದುರು ಫೈಲ್ ಒಂದನ್ನು ಇಟ್ಟು ಸೆಲ್ಯೂಟ್ ಹೊಡೆದರು ಕಾನ್ಸ್ಟೇಬಲ್. ವೆರಿ ಗುಡ್ ಮಾರ್ನಿಂಗ್ ಎಂದವರು ಫೈಲ್ನತ್ತ ಗಮನ ಕೊಟ್ಟರು. ಹೆಸರು ಸ್ಕಂದಶ್ರೀ, ಹೊಸ ACP. ನಿನ್ನೆ ಟ್ರಾನ್ಸ್ಫರ್ ಆಗಿದೆ, ಇಂದೇ ಕೆಲಸಕ್ಕೆ ಜಾಯ್ನ್ ಆಗ್ತಾ ಇದ್ದಾರೆ ಎಂದು ವರದಿ ಒಪ್ಪಿಸಿ ತಾನು ಅಲ್ಲಿಂದ ಸರಿದರು. ಹೆಸರು ಸ್ಕಂದಶ್ರೀ, ವಯಸ್ಸು 26, ಎತ್ತರ 6.1, ತೂಕ 65, ತಂದೆ ಸೂರ್ಯಕಾಂತ್, ತಾಯಿ ಅಶ್ವಿನಿ. ಇದುವರೆಗೂ 4 ಬಾರಿ ಟ್ರಾನ್ಸ್ಫರ್ ಆಗಿದೆ. ಮೊದಲು ರಾಜಾಜಿನಗರ್, ನಂತರ ಶಿವಮೊಗ್ಗ, ತದನಂತರ ದಾವಣಗೆರೆ, ಈಗ ಇಲ್ಲಿಗೆ. ಓದುತ್ತಿದ್ದರು ಅವನ ಚುಟುಕು ಪರಿಚಯವನ್ನು. ಸರ್ ACP ಬಂದರು ಎಂದಾಗ ಹೊರಬಂದು ನೋಡಿದರು. ಮೈ ತುಂಬ ಪೊಲೀಸ್ ಖಾಕಿ ತೊಟ್ಟು, ಮುಖದಲ್ಲಿ ಗಂಭೀರ್ಯ ಹೊತ್ತು, ಕಣ್ಣಿಗೆ ಕೂಲಿಂಗ್ ಗ್ಲಾಸ್ ಹಾಕಿ, ತಲೆಯ ಕೂದಲನ್ನು ಸ್ಟೈಲಾಗಿ ಬಾಚಿ ಹಾಕಿದ್ದ ಯೂನಿಫಾರ್ಮ್ನಲ್ಲಿ ತನ್ನ ಬೈಸಿಪ್ಸ್ ತೋರಿಸುತ್ತಾ ಗುಡುಗುಡು ಬ್ಲ್ಯಾಕ್ ಆ್ಯಂಡ್ ವೈಟ್ ಬುಲೆಟ್ ಬೈಕ್ ಮೇಲೆ ಎಂಟ್ರಿ ಕೊಟ್ಟ ನಮ್ಮ ಕಥಾನಾಯಕ ಸ್ಕಂದಶ್ರೀ. ಹೊಸ ACP ಏನು ಸರ್ ಹೀಗಿದ್ದಾರೆ, ಒಳ್ಳೆ ಹೀರೋ ಥರ? ಯತೀಶ್ ಚಂದ್ರ ಅವರ
ಕಿವಿಯ ಬಳಿ ಬಂದು ಸಿರಿದ SP ಭಾರ್ಗವ್. ಶಟಪ್, ನೋಡೋಕೆ ಮಾತ್ರ ಅಲ್ಲ, ಕೆಲಸ ನೀಟಾಗಿ ಮಾಡಬೇಕು ಎಂದವರಿಗೆ ಅದಾಗಲೇ ಅವನ ಮುಖ ನೋಡಿ ಕೋಪ ಉಕ್ಕಿತ್ತು. ಇದೇನು ಸರ್, ಕೈಯೆಲ್ಲ ರಕ್ತ ಆಗಿದೆ? ಬೊಕ್ಕೆ ಕೊಡುವಾಗ ಗಮನಿಸಿ ಕೇಳಿದರು ಭಾರ್ಗವ್. ಬರುವಾಗ ದಾರಿ ಮಧ್ಯೆ ಗಲಾಟೆ ಆಯಿತು. ನನ್ನ ಸ್ಟೈಲ್ನಲ್ಲಿ ಉತ್ತರಿಸಿ ಬಂದೆ ಎಂದವ ಎಂದಿನಂತೆ ಗಂಭೀರವಾಗಿ ಯತೀಶ್ಚಂದ್ರ ಅವರಿಗೊಂದು ಪರಿಚಯದ ಲುಕ್ ಕೊಟ್ಟು ಕೈ ಕುಲುಕಿ ತನ್ನ ಸ್ಥಾನ ಅಲಂಕರಿಸಿದ. ಮತ್ತೆ ಸಿಗುವ. ನಿಮ್ಮ ಅಭಿಪ್ರಾಯಗಳನ್ನು ತಪ್ಪದೇ ತಿಳಿಸಿ.